ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಹನುಮ ಜಯಂತಿ, ಮಂಗಳವಾರದ ವ್ಲಾಗು. ಮಂಗಳವಾರ ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಶೆಟ್ಟಳ್ಳಿ ದೇವಸ್ಥಾನ, ತುಮಕೂರಲ್ಲಿ ಇರುವಂಥ ಶೆಟ್ಟಳ್ಳಿ ಆಂಜನೇಯನ ದೇವಸ್ಥಾನ. ತುಂಬ ಪುರಾತನವಾದಂಥ ದೇವಸ್ಥಾನ. ಇಲ್ಲಿ ಲಕ್ಷ ದೀಪೋತ್ಸವವನ್ನು ಮಾಡ್ತಾ ಇದ್ದಾರೆ ಹನುಮ ಜಯಂತಿ ಪ್ರಯುಕ್ತ. ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ದೀಪಗಳನ್ನು ಹಚ್ತಾ ಇದ್ದಾರೆ. ಇದು ಎಲ್ಲ ರೆಡಿಮೇಡ್ ಆಗಿರುತ್ತೆ ದೀಪಗಳು. ಆದರೆ ಈ ದೀಪಗಳನ್ನು ಹಚ್ತಾ ಇದ್ದಾರೆ. ಒಂದು ಕಡೆ ಗಾಳಿಗೆ ಹಾರೋಗ್ತಾ ಇದೆ. ಲೈಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕೃತಗೊಂಡಿದೆ ದೇವಸ್ಥಾನ ಅಂತ. ಎಲ್ಲಿ ನೋಡಿದ್ರು ಲೈಟಿಂಗ್ಸ್ಗಳು, ಹಾವಳಿ. ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಹಾಗೆ ಅಷ್ಟೇ ಜನ ಸಹ ಸೇರಿದರು. ಭಕ್ತರು, ತುಂಬ ಭಕ್ತರು ಇದ್ದರು. ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ. ಒಳಗಡೆ ದರ್ಶನ ಸಿಗೋದಕ್ಕೆ ಕಷ್ಟ ಆಗಿತ್ತು, ಅಷ್ಟೊಂದು ರಶ್ ಆಗಿತ್ತು ದೇವಸ್ಥಾನ. ಇಲ್ಲಿ ಮೆರವಣಿಗೆ ಇದೆ. ಹೊರಗಡೆ ಆಂಜನೇಯನ ಮೆರವಣಿಗೆನ ರಥದ ಮೇಲೆ ಮೆರವಣಿಗೆನ ಮಾಡ್ತಾಯಿದ್ದಾರೆ. ಅದಕ್ಕೇ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ಡ್ಯಾನ್ಸ್ ಸಹ ಆಡ್ತಾ ಇದ್ದಾರೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಂಜನೇಯ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇದು ಒಳಗಡೆ ಇರೋಂಥ ದೇವಸ್ಥಾನ. ಇದೇ ಆಂಜನೇಯನ ದೇವಸ್ಥಾನ, ಒಳಗಡೆ ಗರ್ಭಗುಡಿಯಲ್ಲಿ ಇರುವಂಥ ದೇವಸ್ಥಾನ ಇದು. ನೋಡಿ, ಎಲ್ಲರೂ ನಿಮಗೂ ಒಳ್ಳೇದು ಮಾಡಲಿ ಆಂಜನೇಯ ಅಂತ ಕೇಳ್ಕೊತಾ ಇದ್ದೀನಿ. ಈಗ ಆಚೆ ಸಹ ಎಳ್ಬತ್ತಿ ಸಹ ಅಷ್ಟೇ ಹಚ್ಚಿದ್ರು. ಇಲ್ಲಿನೂ ಸಹ ಇವತ್ತು ಸಹ ಹಚ್ಚಿದ್ರು. ಈ ಥರ ಅಲಂಕೃತಗೊಂಡಿದೆ ದೇವಸ್ಥಾನ. ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ದೇವಸ್ಥಾನದಲ್ಲಿ. ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಹೋಗಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಾವು ಸಹ ಇಲ್ಲಿ ದೀಪಗಳನ್ನು ಹಚ್ತಾ ಇದ್ದೀವಿ. ನೋಡಿ, ಆ ದೀಪಗಳನ್ನು ಹಚ್ತಾ ಇದ್ರು. ಒಂದು ಕಡೆಯಿಂದ ಹಚ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಹಾರೋಗ್ತಾ ಇತ್ತು ಗಾಳಿಗೆ. ಅಷ್ಟೊಂದು ಗಾಳಿ ಸಹ ಇತ್ತು. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ, ಹೊರಗಡೆಯಿಂದ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ದೇವಸ್ಥಾನ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದ ಹೊರಗಡೆ ತುಂಬ ಅಂಗಡಿಗಳು ಸಹ ಹಾಕಿದ್ರು. ಆದರೆ ನಾವು ಮಾತ್ರ ಏನೂ ತೊಗೊಳ್ಳಿಲ್ಲ. ಅದೇನೋ ನನಗೆ ಯಾವುದು ಇಷ್ಟ ಆಗೋಲ್ಲ. ಫ್ಯಾನ್ಸಿ ಐಟಮ್ಸ್ಗಳಾಗಲಿ ಅದೇ ರೀತಿ ಅದಾಗಲಿ ಇಷ್ಟ ಆಗೋದಿಲ್ಲ. ನಾವು ಬರೀ ಚುರುಮುರಿ ಮತ್ತು ಜಿಲೇಬಿ ಅಷ್ಟೇ ತೊಗೊಂಡು, ನಮ್ಮ ಫೇವ್ರೇಟ್ ಆಗಿರುವಂಥ ಜಿಲೇಬಿ ಮತ್ತು ಚುರುಮುರಿನ ತೊಗೊಂಡು ಬಂದ್ವಿ. ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿರೋರಿಗೆಲ್ಲ
ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.